ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ವಿದೇಶಿ ದೇಣಿಗೆ ನಿಯಂತ್ರಣ ವಿಧೇಯಕ ಈ ಬಾರಿಯ ಸಂಸತ್ತಿನ ಅಧಿವೇಶನ ಆರಂಭವಾದಾಗಿನಿಂದ ಸಾಕಷ್ಟು ಚರ್ಚೆಯಲ್ಲಿದೆ. ಅದರಲ್ಲೂ ವಿರೋಧ ಪಕ್ಷಗಳು ಕಲಾಪಕ್ಕೆ ನಿರಂತರವಾಗಿ ಅಡ್ಡಿ ಮಾಡ್ತಾ ಇರೋದು. ಇದಕ್ಕೆ ಕಾರಣ ಏನು ಅನ್ನೋದನ್ನ ಮೇಲ್ನೋಟಕ್ಕೆ ನಾವು ಯೋಚನೆ ಮಾಡಿದಾಗ ಕಾಣ್ತಿರುವ ಕಾರಣ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಆದರೆ ಹಿನ್ನೆಲೆಯಲ್ಲಿ ಕೆಲ ಪ್ರಮುಖ ವಿಧೇಯಕಗಳನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡೋಕೆ ಮುಂದಾಗಿರೋದು ಕೂಡ ಈ ಅಡ್ಡಿಗೆ ಕಾರಣ ಅನ್ನೋ ಚರ್ಚೆ ಇದೆ. ಅಂಥ ಒಂದು ವಿಧೇಯಕವೇ ನಾನಾಗಲೇ ಹೇಳ್ದಂತೆ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026. ಹಾಗಾದರೆ ಏನಿದೆ ಈ ವಿಧೇಯಕದಲ್ಲಿ? ಈ ಬಾರಿ ತರ್ತಾ ಇರುವ ತಿದ್ದುಪಡಿ ಏನು? ಈ ಹಿಂದೆ ಇದ್ದ ನಿಯಮ ಏನು? ಈಗ ಆಗ್ತಿರೋ ಬದಲಾವಣೆ ಏನು? ನೋಡೋಣ ಎಳೆ ಎಳೆಯಾಗಿ. ಕಳೆದ 6 ದಿನಗಳಿಂದ ಸಂಸತ್ತಿನ ಕಲಾಪಗಳು ನಿರಂತರವಾಗಿ ಗದ್ದಲ, ಗಲಾಟೆ ಹಾಗೂ ಧರಣಿಗಳಿಗೆ ಬಲಿಯಾಗ್ತಿವೆ. ಯಾಕೆ ಹೀಗಾಗ್ತಿದೆ ಅಂದ್ರೆ ಸದ್ಯ ಚರ್ಚೆ ನಡೀತಾ ಇರುವುದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಈ ಕೇಸಿನ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋದು ವಿಪಕ್ಷಗಳ ಬಲವಾದ ಒತ್ತಾಯ. ಈ ಒತ್ತಾಯದ ಹಿನ್ನೆಲೆಯಲ್ಲಿ ವಿಪಕ್ಷಗಳು ನಡೆಸಿರುವಂತಹ ತೀವ್ರ ಪ್ರತಿಭಟನೆಯೇ ಕಲಾಪ ನಡೆಸಲು ಅಡ್ಡಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿರುವಂತಹ ಕಾರಣ. ಆದರೆ ಅಸಲಿಗೆ ಇದೊಂದೇ ಕಾರಣವಲ್ಲ. ಹೊರನೋಟಕ್ಕೆ ಕಾಣುತ್ತಿರುವಂತಹ ಕಾರಣದಲ್ಲಿ ಮುಖ್ಯವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಮುಖ್ಯ ವಿಷಯ. ಆದರೆ ಒಳನೋಟದ ಮಾಹಿತಿ ಪ್ರಕಾರ ಇನ್ನೂ ಹಲವು ಕಾರಣಗಳಿವೆ. ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವಂತಹ ಗಂಭೀರವಾದ ಮಾತು ಅಂದ್ರೆ ವಿಪಕ್ಷಗಳು ಸಂಸತ್ತನ್ನ ತಡೆದು ನಿಲ್ಲಿಸ್ತಾ ಇರುವುದು ಹಾಗೂ ಗದ್ದಲ ಎಬ್ಬಿಸ್ತಾ ಇರುವುದು ಕೇವಲ ಪ್ರಸ್ತುತ ವಿಷಯಗಳಿಗಾಗಿ ಮಾತ್ರವೇ ಅಲ್ಲ. ಇನ್ನು ಕಾಂಗ್ರೆಸ್ ಪಾರ್ಟಿ ಅವ್ರ ಇಂಡಿ ಒಕ್ಕೂಟ ಸಹಜವಾಗಿ ಅವ್ರದ್ದೇ ಆದ ರೀತಿಯ ಬಿಲ್ಗಳನ್ನು ಅವರು ವಿರೋಧ ಮಾಡುತ್ತೆ. ಬೇಕಾದಷ್ಟು ಈಗ ನ್ಯೂ ಎಜುಕೇಷನ್ ಪಾಲಿಸಿನ ಮೊದಲಿಂದಲೂ ಅವರು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅದಕ್ಕೊಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಶಿಕ್ಷಣದ ಕೇಸರೀಕರಣ ಅನ್ನೋದು ಅದರಲ್ಲಿ ಮುಖ್ಯವಾದಂತಹ ಬಿಲ್. ಸಹಜವಾಗಿ ಇಂಡಿಯಾ ಒಕ್ಕೂಟ ಅದನ್ನು ವಿರೋಧ ಮಾಡೇ ಮಾಡುತ್ತೆ. ಆಮೇಲೆ ಇನ್ನು FCRA ಬಿಲ್ಲನ್ನು ಅದನ್ನು ವಿರೋಧ ಮಾಡೇ ಮಾಡುತ್ತೆ. ಬದಲಾಗಿ ಈ ಬಾರಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಲು ಮುಂದಾಗಿರುವಂತಹ ವಿಧೇಯಕಗಳು ಪ್ರಮುಖ ಕಾರಣ. ಅದರಲ್ಲೂ ಒಂದು ವಿಧೇಯಕದ ಸುತ್ತ ಬಹಳ ದೊಡ್ಡ ಚರ್ಚೆಯೇ ಆರಂಭವಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರ ಮಂಡಿಸ್ತಿದೆ. ಮತ್ತು ಹೀಗೆ ಮಂಡಿಸೋದ್ರ ಮೂಲಕ ಅಕ್ರಮವಾಗಿ ತಲೆ ಎತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳನ್ನು ಕಂಟ್ರೋಲ್ ಮಾಡೋದು ಅನ್ನೋದು ಅವರ ಹೇಳಿಕೆ. ಜೊತೆಗೆ ಸರ್ಕಾರಕ್ಕೆ ಅಕೌಂಟಬಿಲಿಟಿ ಹೊಣೆಗಾರಿಕೆ ಲೆಕ್ಕಪತ್ರ ಸಲ್ಲಿಸದ ಸಂಸ್ಥೆಗಳನ್ನು ಕೂಡ ಅದರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸೋದು ಕೂಡ ಇದರ ಉದ್ದೇಶ ಅನ್ನೋದು ಅದರ ಹೇಳಿಕೆ. ಈ ಚರ್ಚೆ ಅದೆಷ್ಟು ಗಂಭೀರವಾಗಿದೆ ಅಂದ್ರೆ ಸಂಸತ್ತಿನ ಒಳಗೆ ವಿಪಕ್ಷಗಳ ಪ್ರತಿಭಟನೆ ಹಾಗೂ ಸಂಸತ್ತಿನ ಹೊರಗೆ, ಅದರಲ್ಲೂ ದೆಹಲಿಯ ಜಂತರ್ ಮಂತರ್ ಪೊಲೀಸರು RAF ಸಿಬ್ಬಂದಿಗಳ ಮೇಲೆ ಪ್ರತಿಭಟನೆ ಹೆಸರಲ್ಲಿ ನಡೆಸಿರುವಂತಹ ಗೂಂಡಾಗಿರಿ ಎರಡರ ಹಿಂದೆಯೂ ಕೂಡ ಇದೊಂದು ಅತ್ಯಂತ ಪ್ರಭಾವಿ ಮತ್ತು ವಿವಾದಾತ್ಮಕ ವಿಧೇಯಕವೇ ಕೇಂದ್ರ ಬಿಂದುವಾಗಿದೆ. ಅದ್ಯಾವ ವಿಧೇಯಕ ಅಂದ್ರೆ ಏನಿದು ವಿದೇಶಿ ದೇಣಿಗೆ ನಿಯಂತ್ರಣ ವಿಧೇಯಕ? ಈ ವಿಧೇಯಕಕ್ಕೆ ಇದೆಯೇ ವಿಪಕ್ಷಗಳ ಆಕ್ಷೇಪ? ಯಾಕೆ? ಹಾಗಾದ್ರೆ ಏನಿದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ? ವಿಪಕ್ಷಗಳಿಗೆ ಈ ವಿಧೇಯಕದಿಂದ ಇರುವಂತಹ ಆತಂಕವಾದರೂ ಏನು? ಸರ್ಕಾರ ಯಾತಕ್ಕಾಗಿ ಇದನ್ನ ತರಲು ಹೊರಟಿದೆ? ಆ ವಿವರ ಈಗ ನೋಡ್ತಾ ಹೋಗೋಣ. ನೋಡಿ, ನಮ್ಮ ದೇಶದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಚಾರಿಟೇಬಲ್ ಕೆಲಸಗಳನ್ನು ಮಾಡುವ ಸಹಸ್ರಾರು ಸರ್ಕಾರೇತರ ಸಂಸ್ಥೆಗಳು ಅಥವಾ NGOಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇಂತಹ ಅಂದಾಜು 15,000 NGOಗಳು ಈ ವಿಧೇಯಕದ ವ್ಯಾಪ್ತಿಗೆ ಬರಬಹುದು ಎಂಬ ಲೆಕ್ಕಾಚಾರವಿದೆ. ಈ NGOಗಳು ಅಥವಾ ಸಂಸ್ಥೆಗಳು ವಿದೇಶಗಳಿಂದ ಹಣಕಾಸು ಸಹಾಯ ಅಥವಾ ದೇಣಿಗೆಯನ್ನು ಕೂಡ ಸ್ವೀಕರಿಸಬೇಕಾದರೆ ಭಾರತ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಅಂದರೆ ಸರಿಸುಮಾರು 15,000
NGOಗಳು ಇದ್ರ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಇನ್ನೂ ಜಾಸ್ತಿ ಬರುತ್ತೆ. ಕೆಲವರು ಎನ್ರೋಲ್ ಆಗಿರುವಂಥ ವಿದೇಶದಿಂದ ದೇಣಿಗೆಯನ್ನು ಪಡಿತಿರುವಂತಹ 15,000ಕ್ಕೂ ಹೆಚ್ಚು NGOsಗಳು ಇದರ ವ್ಯಾಪ್ತಿನಲ್ಲಿ ಬರ್ತವೆ ಅಂಥೇಳಿ ಒಂದು ಅಂದಾಜು. ಇದಕ್ಕಾಗಿ ಬಹಳ ಹಿಂದಿನಿಂದಲೂ ಕೂಡ ಇರುವ ಕಾಯ್ದೆಯೇ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ. ಈ ಕಾಯ್ದೆಯ ಮೂಲ ಉದ್ದೇಶವಾದರೂ ಏನು ಅಂದ್ರೆ, ವಿದೇಶಿ ದೇಣಿಗೆ ಅಥವಾ ಹಣಕಾಸು ನೆರವು ದೇಶದ ಆಂತರಿಕ ವ್ಯವಸ್ಥೆ ಅಥವಾ ಭದ್ರತೆಗೆ ಧಕ್ಕೆಯಾಗದಂತೆ ನಿಯಂತ್ರಿಸುವುದು. ಇದೇ ಕಾರಣಕ್ಕೆ 1976ರಲ್ಲಿ ಮೊದಲ ಬಾರಿಗೆ FCRA ಅಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು. ಕಾಲಕ್ರಮೇಣ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಹಲವು ತಿದ್ದುಪಡಿಗಳು ಬಂದವು. 2010ರಲ್ಲಿ ಹಳೆಯ ಕಾಯ್ದೆಯನ್ನ ರದ್ದುಗೊಳಿಸಿ ಸಂಪೂರ್ಣ ಹೊಸ ಕಾನೂನನ್ನ ಜಾರಿಗೆ ತರಲಾಯಿತು. ನಂತರ 2020ರಲ್ಲಿ ಮತ್ತೆ ಪ್ರಮುಖ ತಿದ್ದುಪಡಿಗಳೊಂದಿಗೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರಲಾಯಿತು. ಈ ವೇಳೆ ಇದಕ್ಕೆ ಕೆಲವೊಂದಷ್ಟು ತಿದ್ದುಪಡಿಗಳನ್ನ ತರಲಾಯಿತು. ಆ ತಿದ್ದುಪಡಿಗಳ ಪೈಕಿ ಪ್ರಮುಖವಾದದ್ದು ಯಾವುದು ಅಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ 2020ರಲ್ಲಿ ತಂದ ತಿದ್ದುಪಡಿಯಿಂದಾಗಿ NGOಗಳು ತಮ್ಮ ಬ್ಯಾಂಕ್ ಖಾತೆಯನ್ನ ದೆಹಲಿಯ SBI ಮುಖ್ಯ ಶಾಖೆಯಲ್ಲೇ ತೆರೆಯಬೇಕು. ಪದಾಧಿಕಾರಿಗಳಿಗೆ ಆಧಾರ್ ಕಡ್ಡಾಯ ಹಾಗೂ ಆಡಳಿತಾತ್ಮಕ ವೆಚ್ಚಗಳ ಮಿತಿಯನ್ನ 20% ಇಳಿಸುವಂತಹ ತಿದ್ದುಪಡಿ ಕೂಡ ತರಲಾಯಿತು. ಈಗ ಕೇಂದ್ರ ಗೃಹ ಇಲಾಖೆಯು ಈ ಅಧಿವೇಶನದಲ್ಲಿ ಮಂಡಿಸಲು ಮುಂದಾಗಿರುವಂತಹ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಈ ಎಲ್ಲಾ ನಿಯಮಗಳನ್ನ ಮತ್ತಷ್ಟು ಕಠಿಣಗೊಳಿಸಿದೆ. ಹಾಗಾದ್ರೆ ಈ ಬಾರಿ ಸಂಸತ್ತಿನಲ್ಲಿ ಮಂಡನೆಯಾಗಲಿರುವಂತಹ ಈ ತಿದ್ದುಪಡಿ ವಿಧೇಯಕದಲ್ಲಿ ಏನೇನಿರಲಿದೆ, ಯಾವೆಲ್ಲ ಕಠಿಣ ನಿಯಮಗಳನ್ನ ಈ ಹೊಸ ತಿದ್ದುಪಡಿ ವಿಧೇಯಕ ಒಳಗೊಂಡಿದೆ, ಈ ಪೈಕಿ ವಿರೋಧ ಪಕ್ಷಗಳ ಆತಂಕಕ್ಕೆ ಕಾರಣವಾಗಿರೋದಾದ್ರೂ ಯಾವ ನಿಯಮಗಳು, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ವೀರೇಂದ್ರ ಒಪ್ಪುಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇದು ಹೊಸದಾಗಿ ಏನೋ ತರಲಿಕ್ಕೆ ಹೊರಟಿರುವ ಕಾನೂನಲ್ಲ, ಇರೋದನ್ನೇ ತಿದ್ದುಪಡಿ ಮಾಡ್ತಾ ಇರೋದು. ಇದು ಒಂದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇವೆಯಾ, ಅದಕ್ಕೆ ಈ ನೀಟ್ ಪ್ರತಿಭಟನೆಯನ್ನ ವೇದಿಕೆ ಮಾಡ್ಕೊಳ್ತಿದ್ಯಾ ಅಂತಂದ್ರೆ 100% ಹೌದು ಅನ್ನೋ ಉತ್ತರ ಸೂಕ್ತಾನ? ಬಹುಶಃ ಸುತ್ತ ನೀವು ಹೇಳಿದಾಗೆ 1976ರಿಂದಲೇ ಇರುವಂತ ಕಾಯ್ದೆ, ಇದು ಹೊಸ ಕಾಯ್ದೆ ಏನೋ ಅಲ್ಲ. ಆದ್ರೆ ಏನಾಗಿತ್ತು, 2010ರಲ್ಲಿ UPA ಸರ್ಕಾರ ಇದ್ದಾಗ ಆ ಹಳೆ ಕಾಯ್ದೆಯನ್ನ ಸಂಪೂರ್ಣವಾಗಿ ರದ್ದೇ ಮಾಡ್ಬಿಡ್ತಾರೆ. ರದ್ದು ಮಾಡಿದ ನಂತರ ಹೊಸ ಕಾಯ್ದೆ ಅಂತ ತರ್ತಾರೆ. 2020ರಲ್ಲಿ ಇದೇ ಸರ್ಕಾರ ಮತ್ತೆ ಅದಕ್ಕೆ ತಿದ್ದುಪಡಿ ತಂದಿರುತ್ತೆ. ಆದ್ರೆ ಈ ಬಾರಿ ಈಗ ತಂದಿರುವಂತ ಅಂದ್ರೆ ಈ ಬಾರಿ ಈ ಅಧಿವೇಶನದಲ್ಲಿ ಈಗ ಅಂಗೀಕಾರ ಪಡಿಬೇಕು ಅಂತ ಹೇಳಿ ಸಿದ್ಧಪಡಿಸಿದ್ದಾರೆ ಕರಡು ಪ್ರತಿಯನ್ನ. ಅದನ್ನ ನೀವು ಗಮನಿಸಿದ್ರೆ ಈ ಪ್ರತಿಭಟನೆಗೂ ಈ ಹೋರಾಟಕ್ಕೂ ಈಗ ಸಂಸತ್ ಅಧಿವೇಶನ ನಡೆಸಲು ಬಿಡದೆ ಏನ್ ಗದ್ದಲ ಮಾಡ್ತಿದ್ದಾರೆ ಅದಕ್ಕೂ ಹಾಗೂ ಇದರಲ್ಲಿ ಇರುವಂತ ಕಠಿಣ ನಿಯಮಗಳಿಗೂ ಏನಾದ್ರು ಕನೆಕ್ಷನ್ ಇದೆಯಾ ಅನ್ನುವಂತ ಅನುಮಾನ ಸಹಜವಾಗಿ ಮೂಡಿದೆ. ಅದೇ ಕಾರಣಕ್ಕಾಗಿ ಆ ಚರ್ಚೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಕೇವಲ ಸಂಸತ್ತಿನ ಒಳಗಿನ ಚರ್ಚೆ ಅಷ್ಟೇ ಅಲ್ಲ, ಒಳಗಿನ ಗದ್ದಲ ಅಷ್ಟೇ ಅಲ್ಲ ಚರ್ಚೆ ಆಗ್ತಿರೋದು, ಸಂಸತ್ತಿನ ಹೊರಗೂ ಕೂಡ ಪ್ರತಿಭಟನೆ ಆಗ್ತಿರೋದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ ಅನ್ನುವ ಮಟ್ಟಕ್ಕೂ ಹೋಗಿದೆ ಚರ್ಚೆ. ನೀವೇನ್ ನೋಡಿದ್ರಲ್ಲ, ಜಂತರ್ ಮಂತರ್ನಲ್ಲಿ ಆದಂತಹ ಗಲಾಟೆ ಇರ್ಬೋದು, ಕಾನಾಟ್ ಪ್ಲೇಸ್ ನಲ್ಲಿ ಆದಂತಹ ಗದ್ದಲ ಇರ್ಬೋದು, ಅದಕ್ಕೂ ಹಾಗೂ ಈ FCRA ಬಿಲ್ಗೂ ಕನೆಕ್ಟ್ ಮಾಡಿ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಕಳೆದ 3 ದಿನಗಳಿಂದ ಆ ಚರ್ಚೆ ಬಹಳ ತೀವ್ರವಾಗಿ ನಡೀತಾ ಇದೆ ಅನ್ನೋದು. ಯಾಕೆ ಅಂತದ್ದೇನಿದೆ ಹಾಗಾದ್ರೆ ಈ ಬಿಲ್ಲಲ್ಲಿ ನೋಡೋದಾದ್ರೆ, ನೋಡಿ, ಹಿಂದೆ ಇದ್ದಂತ ಬಿಲ್ಗೂ ಈಗ ತರ್ತಾ ಇರುವಂತ ಬಿಲ್ ನಲ್ಲಿ ಕೆಲವು ಕಠಿಣ ನಿಯಮಗಳು ಅಂತ ನಾವು ನೋಡೋದಾದ್ರೆ, ಒಂದು ವೇಳೆ ನೋಂದಣಿ ಏನಾದ್ರೂ ರದ್ದಾದ್ರೆ ಯಾವುದೋ ಒಂದು NGO ಬರುತ್ತೆ, ಸುಮಾರು 15,000 NGOಗಳು ಈಗ ಈ ವಿಧೇಯಕದ ವ್ಯಾಪ್ತಿಗೆ ಬರುತ್ತೆ ಅಂತ ಒಂದು ಅಂದಾಜು ಲೆಕ್ಕ. ಒಂದ್ ವೇಳೆ ಅವರು ನೋಂದಣಿ ಮಾಡ್ಕೊಳ್ಳೋದನ್ನ ತಡ ಮಾಡಿದ್ರು, ನವೀಕರಣ ಮಾಡ್ಕೊಳ್ಳಿಲ್ಲ, ಇಲ್ಲ ರದ್ದೇ ಆಗೋಯ್ತು ಅಂತ ಸಂದರ್ಭದಲ್ಲಿ ಆ NGOಗೆ ಸಂಬಂಧಪಟ್ಟಂತ ಅಷ್ಟು ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಅವಕಾಶವನ್ನ ಈ ವಿಧೇಯಕ ಮಾಡ್ಕೊಡ್ತಾ ಇದೆ ಅನ್ನುವಂಥದ್ದು. ಕೇವಲ ಮುಟ್ಟುಗೋಲು ಹಾಕೊಳ್ಳೋದಷ್ಟೇ ಅಲ್ಲ, ಒಂದು ಹೊಸ ಪ್ರಾಧಿಕಾರವನ್ನೇ ಇದು ಸೃಷ್ಟಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಗೆ ಹೇಳ್ತೀನಿ, ಸಿವಿಲ್ ನ್ಯಾಯಾಲಯದ ಮಾದರಿಯ ನಿಯೋಜಿತ ಪ್ರಾಧಿಕಾರ, ಅದಕ್ಕೆ ನ್ಯಾಯಾಧೀಶರ ಸ್ಥಾನಮಾನವನ್ನ ಕೊಡ್ತಾ ಇದ್ದಾರೆ. ಈ ಆಸ್ತಿ ಅಂದ್ರೆ NGOಗೆ ಸಂಬಂಧಪಟ್ಟಂತ ಏನೆಲ್ಲ ಆಸ್ತಿಗಳಿರುತ್ತೆ ಅದನ್ನ ತನಿಖೆ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು, ಅಂದ್ರೆ ಅದನ್ನ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಮರು ಹಂಚಿಕೆ ಮಾಡ್ಲಿಕ್ಕೂ ಮಾರಾಟ ಮಾಡ್ಲಿಕ್ಕೂ ಅವಕಾಶ ಇದೆ ಅಂತೇಳಿ. ಅಲ್ಲಿಗೆ ಆ NGO ತನ್ನ ಎಲ್ಲ ಆಸ್ತಿ ಪಾಸ್ತಿಯನ್ನ ಕಳೆದುಕೊಳ್ಳುವಂತ
ಒಂದು ಹಂತಕ್ಕೂ ಕೂಡ ಈ ವಿಧೇಯಕ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದು ಕೂಡ ಚರ್ಚೆಯ ಭಾಗ ಆಗಿದೆ. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, PIB ಇಂದ ಒಂದು ಕ್ಲಾರಿಫಿಕೇಶನ್ ಬಂದಿತ್ತು. ಅವರು ಅಧಿಕೃತವಾಗಿ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಒಂದು ಕ್ಲಾರಿಫಿಕೇಶನ್ ಕಳಿಸಿದ್ರು. ಇದೇ ಚರ್ಚೆ ಹಿನ್ನೆಲೆಯಲ್ಲಿ ಆ ಕ್ಲಾರಿಫಿಕೇಶನ್ ಬಂದಿತ್ತು ಸ್ಮಿತಾ. ಅವ್ರು ಅದ್ರಲ್ಲಿ ಹೇಳ್ತಾ ಇದ್ದೇನೆಂದ್ರೆ, ನಿಜ ಈ ಎಲ್ಲ ನಿಯಮಗಳು ಅದ್ರಲ್ಲಿ ನಿಜ ಇರೋದು, ಆದ್ರೆ ಅದನ್ನ ವಶಪಡಿಸ್ಕೊಳ್ಳೋದು ಮಧ್ಯಂತರ ಮತ್ತು ತಾತ್ಕಾಲಿಕವಾದ ನಿರ್ಧಾರ. ಒಂದು ವೇಳೆ ಆ NGO ನಮ್ಗೇನಾದ್ರೂ ಸೂಕ್ತವಾದ ದಾಖಲೆ ಕೊಟ್ಟರು, ಇಲ್ಲ ನಾವು ಮತ್ತೆ ನವೀಕರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮರಳಿಸುವಂತ ಅವಕಾಶವೂ ಇದೆ ಅಂತ ಒಂದು ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ PIB ಮೂಲಕ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಕಳಿಸಿತ್ತು. ನೀವು ಗಮನಿಸಿರ್ತೀರಿ ಅದನ್ನ. ಅಂದ್ರೆ ಎಷ್ಟರ ಮಟ್ಟಿಗೆ ಡಿಬೇಟಬಲ್ ಆಗಿದೆ, ಯಾಕೆ ಈ ಆತಂಕ ಸೃಷ್ಟಿಯಾಗಿದೆ. ಈಗ ಒಂದು ಕೇಂದ್ರ ಸರ್ಕಾರ ವಿಧೇಯಕ ಇನ್ನೂ ಅಂಗೀಕಾರ ಆಗುವ ಮೊದಲೇ, ಸಂಸತ್ನಲ್ಲಿ ಡಿಬೇಟ್ ಆಗುವ ಮೊದಲೇ ಒಂದು ಸ್ಪಷ್ಟನೆಯನ್ನ ಕಳಿಸುವ ಹಂತಕ್ಕೆ ಹೋಗುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ, ಇದು ಅನುಮಾನಕ್ಕೆ ಆಸ್ಪದ ಕೊಟ್ಟಿದೆಯೇ ಇಲ್ವೋ, ಇದು ಚರ್ಚೆಗೆ ಅವಕಾಶ ಕೊಟ್ಟಿದೆಯೇ ಇಲ್ವೋ, ಸಾರ್ವಜನಿಕವಾಗಿ ಇದರ ಬಗ್ಗೆ ಒಂದು ತೀವ್ರ ಸ್ವರೂಪವಾದ ಚರ್ಚೆ, ಸಮಾಲೋಚನೆ, ಸಂವಾದ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಮತ್ತೆ ಇನ್ನಷ್ಟು ಕಠಿಣವಾದ ನಿಯಮಗಳಿದೆ. ನಾವು ಈಗ ಮುಂದಿನ 2ನೇ ಪ್ಯಾಕೇಜ್ ಏನಿದೆ ಅದರಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ನಾವು ಹೋಗ್ತೀವಿ. ಅಂದ್ರೆ ಏನೆಲ್ಲ ನಿಯಮಗಳಿದೆ ಅಂದ್ರೆ ಒಂದೊಂದನ್ನು ನಾವು ಎಳೆಯಾಗಿ ಬಿಟ್ಟು ಹೇಳಿದೀವಿ. ಒಟ್ಟಾರೆಯಾಗಿ ಇಡೀ ವಿಧೇಯಕದ ಹೂರಣ ಇರೋದು ಅಲ್ಲಿ. ಅಂದ್ರೆ ಸಹಜವಾಗಿ ಏನಿದೆ, NGO ಸಂಸ್ಥೆಗಳು ಅಥವಾ ಈ ಅಲ್ಪಸಂಖ್ಯಾತ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿರುತ್ತೆ, ಅವು ಅತಿ ಹೆಚ್ಚು ಪ್ರಮಾಣದಲ್ಲಿ ವಿದೇಶಿ ದೇಣಿಗೆಯನ್ನು ಸ್ವೀಕರಿಸುವ ಮೂಲಕ, ಅಂದ್ರೆ ಮತಾಂತರವನ್ನ ಮಾಡ್ತಾರೆ ಅನ್ನುವಂಥ ಆಪಾದನೆಗಳಿರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಪ್ರಯತ್ನಕ್ಕೆ ಇದು ಕೈ ಹಾಕಿದೆ ಅನ್ನುವ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ನಡೀತಾ ಇರುವಂತ ಚರ್ಚೆ. ಬಹುಶಃ ಅಂದ್ರೆ ಇದರಲ್ಲಿ ಮತ್ತಷ್ಟು ಕಠಿಣ ನಿಯಮಗಳು ಅಂತ ನೀವು ನೋಡೋದಾದ್ರೆ, ಈಗ ಒಂದು ವೇಳೆ ಒಂದು NGO ಅದು ದೇಣಿಗೆ ತೀರ್ಕೊಂಡಿರುತ್ತೆ, ನವೀಕರಣ ಮಾಡ್ಕೋತೀವಿ ನಾವು, ಇಲ್ಲಾಂದ್ರೆ ನಮ್ಮ ಆಸ್ತಿ ಮುಟ್ಟುಗಳು ಹಾಕೊಂಡ್ಬಿಡ್ತಾರೆ ಅಂತಲೇ ಹೋದ್ರೆ, ಆ ದೇಣಿಗೆ ಏನ್ ತೆಗೆದುಕೊಂಡಿರ್ತಾರೆ ಮೋರ್ ದೆನ್ 75% ಅವ್ರು ಯೂಸ್ ಮಾಡಿದ್ರೆ ಮಾತ್ರ ರಿನ್ಯೂವಲ್ ಆಗುತ್ತೆ. ಅವ್ರಿಲ್ಲ ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ, ಇಲ್ಲ, ಅದು ಯಾವುದೇ ಕಾರಣಕ್ಕೂ ಈ ಕಾನೂನು ಒಪ್ಪೋದಿಲ್ಲ. ಅಂದ್ರೆ ಕೇವಲ ನವೀಕರಣ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನವೀಕರಣ ಮಾಡ್ಕೋತೀವಿ ಅಂತ ಹೋದ್ರು ಅದಕ್ಕೂ ಕಂಡೀಷನ್ಸ್ ಇದೆ. ಮತ್ತೆ ಒಂದು ವೇಳೆ ಈಗ 5 ವರ್ಷ ಅವರು ನೋಂದಣಿ ಅವಧಿ ಮುಗಿಯೋದಕ್ಕೂ ಮೊದಲೇ ನವೀಕರಣದ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕೂಡ ಇದೆ. ನವೀಕರಣ ಆಗೋದಕ್ಕೂ 5 ವರ್ಷ ಮೊದಲೇ ಅವರು ಅರ್ಜಿಯನ್ನು ಸಲ್ಲಿಸಿರ್ಬೇಕು. ಒಂದು ವೇಳೆ ಅದನ್ನ ಮಾಡದೆ ಹೋದ್ರೂ ಕೂಡ ಆ ಸಂಸ್ಥೆಯ ಪ್ರಮಾಣ ಪತ್ರ ಏನಿರುತ್ತೆ, ಸರ್ಟಿಫಿಕೇಶನ್, ಅದು ಆಟೋಮ್ಯಾಟಿಕಲಿ ರದ್ದಾಗುತ್ತೆ. ಆ ರೀತಿಯ ಕಂಡೀಷನ್ಸ್ ಗಳೆಲ್ಲ ಇದೆಯಲ್ಲ, ಸಹಜವಾಗಿ ಚರ್ಚೆಗೆ ಆಸ್ಪದವನ್ನು ಕೊಡ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಸುಮ್ಮನೆ ಬೇನಾಮಿಯಾಗಿ ಇಂತಹ NGOಗಳನ್ನ ಮಾಡ್ಕೊಳ್ಳೋದು, ಫಾರಿನ್ ಫಂಡ್ ತೆಗೆದುಕೊಳ್ಳೋದು, ಅದನ್ನ ಇಲ್ಲಿ ಭಾರತದ ವಿರುದ್ಧವೇ ಅರಾಜಕತೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಬಳಸುವಂಥದ್ದು, ಇಂತಹ ಆಪಾದನೆಗಳೆಲ್ಲ ಏನಿತ್ತು, ಆ ಹಿನ್ನೆಲೆಯಲ್ಲಿ ಇಂಥ ಕಠಿಣ ನಿಯಮಗಳನ್ನ ನಾವು ತಂದಿದ್ದೇವೆ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ. ಮತ್ತು ಒಂದಿದೆ ಸ್ಮಿತಾ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆನೂ ಮಾಡಿದ್ದಾರೆ ಈ ಬಿಲ್ಲಲ್ಲಿ ನೀವು ನೋಡ್ತಾ ಹೋದ್ರೆ. ಅವರು ಈ ಹಿಂದೆ ಇದ್ದಂತ ಶಿಕ್ಷೆಯ ಪ್ರಮಾಣವನ್ನ ಮೊದಲಿದ್ದಕ್ಕಿಂತ ಕಡಿಮೆ ಮಾಡುವಂತ ನಿಯಮವನ್ನು ತಂದಿದ್ದಾರೆ. ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ, ಯಾಕೆ ನಾವು ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿದೀವಿ ಅಂತೇಳಿ. ಅಂದ್ರೆ ಕೇವಲ ಯಾರನ್ನು ಶಿಕ್ಷಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ನಿಯಮಾನುಸಾರ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. 5 ವರ್ಷಗಳಿತ್ತು ಈ ಹಿಂದೆ ಗರಿಷ್ಠ ಜೈಲು ಶಿಕ್ಷೆ. ಆದ್ರೆ ಈಗಿರುವಂತ ಹೊಸ ವಿಧೇಯಕದಲ್ಲಿ ಅದನ್ನ 1 ವರ್ಷಕ್ಕೆ ಇಳಿಸಿದ್ದಾರೆ. ಅಂದ್ರೆ ನಮ್ಮ ಉದ್ದೇಶ ದೀರ್ಘಾವಧಿ ಜೈಲು ಶಿಕ್ಷೆ ಕೊಡೋದಲ್ಲ, ನಿಯಮಾನುಸಾರ ನಡಿಬೇಕು ಅನ್ನುವ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡಿದೀವಿ ಅನ್ನುವಂಥ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಬಹುಶಃ ಆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಸ್ಮಿತಾ, ಖಂಡಿತವಾಗಿ ಈ ವಿಧೇಯಕ ಸಾಕಷ್ಟು ಚರ್ಚೆಯ ಕೇಂದ್ರಬಿಂದು ಆಗಿದೆ. ಒಂದು ವೇಳೆ ಕಲಾಪಗಳು ಸುಗಮವಾಗಿ ನಡೆದು ಚರ್ಚೆಗೆ ಬಂದ್ರೆ ಆಗ ವಿರೋಧ ಪಕ್ಷಗಳು ಸದನದಲ್ಲಿ ನಿಂತು ಇವೆಲ್ಲದರ ಬಗ್ಗೆ ಏನು ಉತ್ತರವನ್ನ ಕೊಡ್ತಾರೆ, ಏನ್ ಹೇಳ್ತಾರೆ ಅವರು, ಮತ್ತು ಅದಕ್ಕೆ ಸರ್ಕಾರ ಕೊಡುವಂತ ಉತ್ತರ ಏನು, ಎಲ್ಲವೂ ಕೂಡ ಬಹುಶಃ ಈ ವಿಧೇಯಕದ ಹೊಸ ರೂಪ ಅಥವಾ ಬದಲಾವಣೆಯ ರೂಪ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತೀರ್ಮಾನ ಮಾಡುತ್ತೆ. ಸ್ಮಿತಾ, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ವಿದೇಶಿ ದೇಣಿಗೆ ನಿಯಂತ್ರಣ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಎಳೆಯಲ್ಲಿ ನಾವು ಈ ಮೊದಲು ವಿದೇಶಿ ದೇಣಿಗೆ ನಿಯಂತ್ರಣ ವಿಧೇಯಕದಲ್ಲಿ ಏನೆಲ್ಲ ನಿಯಮಗಳು ಇತ್ತು ಅನ್ನೋದನ್ನ ನೋಡಿದ್ವಿ. ಈಗ ನಾವು ಈ ಬಾರಿ ಮಂಡನೆ ಆಗ್ಲಿರೋ ಈ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರಲ್ಲಿ ಏನೇನಿದೆ, ಯಾವ ನಿಯಮಗಳಿಗೆ ವಿರೋಧ ಪಕ್ಷಗಳು ವಿರೋಧವನ್ನ ಮಾಡ್ತಾ ಇವೆ, ಯಾವ ನಿಯಮ ಕಠಿಣಗೊಳಿಸಲಾಗ್ತಾ ಇದೆ, ಯಾವ ನಿಯಮವನ್ನ ಸಡಿಲಿಕೆ ಮಾಡಲಾಗಿದೆ, ಇದೆಲ್ಲವನ್ನ ನೋಡೋಣ ಎಳೆ ಎಳೆಯಾಗಿ. ಈ ಎಳೆಯಲ್ಲಿ ನಾವೀಗ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರಲ್ಲಿ ಏನೆಲ್ಲ ನಿಯಮಗಳಿವೆ, ಯಾವ ನಿಯಮಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಒಂದೊಂದಾಗಿ ನೋಡೋಣ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ
ನೋಂದಣಿ ರದ್ದಾದರೆ ಆಸ್ತಿಗಳ ಮುಟ್ಟುಗೋಲು. ಈ ವಿಧೇಯಕದ ಅತ್ಯಂತ ಪ್ರಮುಖ ಅಂಶವೆಂದರೆ ಯಾವುದೇ ಒಂದು NGO ಅಥವಾ ಸಂಸ್ಥೆಯ FCRA ನೋಂದಣಿ ಸರ್ಕಾರದಿಂದ ರದ್ದಾದರೆ ಸಂಸ್ಥೆಯೇ ಸ್ವಯಂ ಪ್ರೇರಿತವಾಗಿ ಹಿಂಪಡೆದರೆ ಅಥವಾ ನಿಗದಿತ ಅವಧಿಯಲ್ಲಿ ನವೀಕರಣಗೊಳ್ಳದೆ ಅವಧಿ ಮುಗಿದರೆ ಅಂತಹ ಸಂಸ್ಥೆಗಳು ವಿದೇಶಿ ಹಣದಿಂದ ಸೃಷ್ಟಿಸಿದ ಎಲ್ಲ ಸ್ಥಿರ ಮತ್ತು ಚರ ಆಸ್ತಿಗಳು ಸರ್ಕಾರದ ಸುಪರ್ದಿಗೆ ಸೇರುತ್ತವೆ ಎಂದಿದೆ. ನಿಗದಿತ ಅವಧಿಗೆ ಏನು ನೋಂದಣಿ ಮಾಡಿರ್ತಾರೆ, ಲೈಸೆನ್ಸನ್ನು ಅನುಮತಿಯನ್ನು NGOಗಳಿಗೆ ನೀವು ಕೊಟ್ಟಿರ್ತೀರ, ಅದಾದ ಬಳಿಕ ಆ ಅವಧಿ ಮುಗಿದ ಬಳಿಕ ನೀವು ಆ ನೋಂದಣಿಯನ್ನು ರಿನ್ಯೂ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಆ ನಿಗದಿತ ಅವಧಿನಲ್ಲಿ ನಿಮಗೆ ಕೊಟ್ಟಿರೋ ಲೈಸೆನ್ಸಿನ ಅವಧಿ ಮೀರಿದ ನಂತರ ನೀವು ಅದನ್ನು ರಿಜಿಸ್ಟರ್ ಮಾಡದೆ ಹೋದರೆ ನಿಮ್ಮ NGOನ ನಾವು ಮುಟ್ಟುಗೋಲು ಹಾಕ್ಕೋತೇವೆ. ಅಂದರೆ ನಿಮ್ಮ ಅಸ್ತಿತ್ವವನ್ನು ಬರೀ ರದ್ದು ಮಾಡ್ತೀವಿ ಅಂತಲ್ಲ, ನಿಮ್ಮ ಪ್ರಾಪರ್ಟಿ, NGOನ ದಾಖಲೆಗಳು, ಅದರ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಮುಟ್ಕೋಲು ಹಾಕೋತೇವೆ. ಈ ಆ್ಯಕ್ಟಲ್ಲಿ ಅದಕ್ಕೆ ಪ್ರಾವಿಷನ್ ಇದೆ. ಈ ನಿಯಮ ಕೇವಲ ಪೂರ್ಣ ಪ್ರಮಾಣದಲ್ಲಿ ವಿದೇಶಿ ದೇಣಿಗೆ ಬಳಸಿದ ಖರೀದಿಸಿದ ಆಸ್ತಿಗಳಷ್ಟೇ ಅಲ್ಲದೆ ಭಾಗಶಃ ವಿದೇಶಿ ದೇಣಿಗೆಯನ್ನು ಬಳಸಿ ಖರೀದಿಸಿದ ಆಸ್ತಿಗಳು ಸಹ ಈ ನಿಯಮಕ್ಕೆ ಒಳಪಡುತ್ತವೆ. ಸಿವಿಲ್ ನ್ಯಾಯಾಲಯ ಮಾದರಿ ನಿಯೋಜಿತ ಪ್ರಾಧಿಕಾರ ಈ ಆಸ್ತಿಗಳನ್ನು ತನಿಖೆ ಮಾಡಲು, ನಿರ್ವಹಿಸಲು ಅಥವಾ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮರು ಹಂಚಿಕೆ ಮಾಡಲು ಅಥವಾ ಮಾರಾಟ ಮಾಡಲು ಸರ್ಕಾರವು ನಿಯೋಜಿತ ಪ್ರಾಧಿಕಾರವೊಂದನ್ನು ನೇಮಿಸುತ್ತೆ. ಈ ಪ್ರಾಧಿಕಾರಕ್ಕೆ ಸಿವಿಲ್ ನ್ಯಾಯಾಲಯದ ಮಾದರಿಯ ಅಧಿಕಾರವಿರುತ್ತೆ. ಇದಕ್ಕಾಗಿ ಒಂದು ಅಥಾರಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು. ಬಿಲ್ಲಲ್ಲಿ ಒಂದು ಪ್ರಾಧಿಕಾರನ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದು ಆ ಪ್ರಾಧಿಕಾರ. ನೀವು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದು ಆ ಪ್ರಾಧಿಕಾರ, ಲೈಸೆನ್ಸನ್ನು ರಿನ್ಯೂ ಮಾಡೋದು ಆ ಪ್ರಾಧಿಕಾರ, ನೀವು ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಪ್ರಾಪರ್ಟಿನ ಹಾಕ್ಕೊಳ್ಳೋದು ಮತ್ತು ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳೋದು ಪ್ರಾಧಿಕಾರದ ಪ್ರಾವಿಷನ್ ಇದೆ. ಧಾರ್ಮಿಕ ಪ್ರಾರ್ಥನಾ ಮಂದಿರಗಳಿಗೆ ವಿನಾಯಿತಿ. ಮುಟ್ಟುಗೋಲು ಹಾಕಿಕೊಳ್ಳುವ ಆಸ್ತಿಗಳಲ್ಲಿ ಯಾವುದೇ ಧಾರ್ಮಿಕ ಪ್ರಾರ್ಥನಾ ಮಂದಿರಗಳು ಅಥವಾ ಆರಾಧನಾ ಸ್ಥಳಗಳಿದ್ದರೆ ಅವುಗಳ ಮೂಲ ಧಾರ್ಮಿಕ ಸ್ವರೂಪಕ್ಕೆ ಯಾವುದೇ ಧಕ್ಕೆ ಬರದಂತೆ ಪ್ರಾಧಿಕಾರವು ನೋಡಿಕೊಳ್ಳಬೇಕು ಅಂತ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸಂಸ್ಥೆ ನವೀಕರಣ ನಿರಾಕರಿಸಿದ್ರೆ ಸ್ವಯಂ ಚಾಲಿತ ರದ್ದು. 5 ವರ್ಷಗಳ FCRA ನೋಂದಣಿ ಅವಧಿ ಮುಗಿಯುವ ಮೊದಲು ನವೀಕರಣಕ್ಕೆ ಅರ್ಜಿ ಸಲ್ಲಿಸದಿದ್ದರೆ ಅಥವಾ ಸರ್ಕಾರವು ನವೀಕರಣವನ್ನು ನಿರಾಕರಿಸಿದರೆ ಸಂಸ್ಥೆಯ ಪ್ರಮಾಣ ಪತ್ರವು ಸ್ವಯಂ ಚಾಲಿತವಾಗಿ ರದ್ದು ಅಂತ ಪರಿಗಣಿಸಲಾಗುತ್ತೆ. ನವೀಕರಣಕ್ಕೆ ವಿದೇಶಿ ದೇಣಿಗೆಯ 75% ಬಳಸಿರಬೇಕು. ಹೊಸ ನಿಯಮಾವಳಿಗಳ ಪ್ರಕಾರ ಸಂಸ್ಥೆಯು ಹೊಸ ವಿದೇಶಿ ದೇಣಿಗೆಯನ್ನು ಪಡೆಯಲು ಅಥವಾ ನವೀಕರಣಗೊಳ್ಳಲು ತಾನು ಹಿಂದೆ ಪಡೆದಂಥ ವಿದೇಶಿ ಹಣದ ಪೈಕಿ ಕನಿಷ್ಠ 75ಕ್ಕಿಂತ ಹೆಚ್ಚು ಭಾಗವನ್ನು ಬಳಸಿರಬೇಕು ಹಾಗೂ ಕಳೆದ 2 ಹಣಕಾಸು ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿಗಳನ್ನು ತನ್ನ ನಿಗದಿತ ಸಾಮಾಜಿಕ ಉದ್ದೇಶಿತ ಕಾರ್ಯಗಳಿಗೆ ವೆಚ್ಚ ಮಾಡಿರಬೇಕು. ವಿವರಗಳ ಕಡ್ಡಾಯ ಸಲ್ಲಿಕೆ ಮತ್ತು ಚಟುವಟಿಕೆಗಳ ನಿರ್ಬಂಧ. ಸಂಸ್ಥೆಗಳು ತಮ್ಮ ಪ್ರತಿಯೊಂದು ವೆಬ್ಸೈಟ್ಗಳು, ಸಾಮಾಜಿಕ ಜಾಲತಾಣಗಳ ಖಾತೆಗಳು, ಪ್ರಕಟಣೆಗಳು ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಬರೆಯುವ ಲೇಖನಗಳ ಸಂಪೂರ್ಣ ವಿವರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವುದು ಕಡ್ಡಾಯ. ವಿದೇಶಿ ಹಣವನ್ನು ಯಾವ ರಾಜ್ಯದಲ್ಲಿ ಯಾವ ಉದ್ದೇಶಕ್ಕಾಗಿ, ಉದಾಹರಣೆಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಇಂತಹ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತೆ ಅನ್ನೋದನ್ನು ಮುಂಚಿತವಾಗಿಯೇ ನಮೂದಿಸಬೇಕು. ಆ ಸ್ಥಳ ಅಥವಾ ಉದ್ದೇಶದಲ್ಲಿ ಬದಲಾವಣೆ ಮಾಡಬೇಕಾದರೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅಂತ ವಿಧೇಯಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಟಿಜನ್ಸ್ ರೈಟ್ ಕೆಲವು ಆರ್ಗನೈಸೇಷನ್ಸು ಮತ್ತು ಕೆಲವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸು, ಬಹುಪಾಲು ಕ್ರಿಶ್ಚಿಯನ್ ಸಂಸ್ಥೆಗಳು, ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರೋದು ಕ್ರಿಶ್ಚಿಯನ್ ಸಂಸ್ಥೆಗಳು. ಈ ಸಂಸ್ಥೆಗಳ ವಹಿವಾಟನ್ನು, ಈ ಸಂಸ್ಥೆಗಳ ವಿದೇಶಿ ದೇಣಿಗೆಯನ್ನು, ಈ ಸಂಸ್ಥೆಗಳ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವ, ರದ್ದು ಮಾಡುವ ಒಟ್ಟು ಉದ್ದೇಶ ಇದೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಆರೋಪ. ಎರಡನೇದು, ಕೆಲವು ಸಿವಿಲ್ ರೈಟ್ ಆರ್ಗನೈಸೇಷನ್ಸ್ಗಳು ಕೂಡ ಅವ್ರದ್ದೇ ಆದ ಐಡಿಯಾಲಜಿನಲ್ಲಿ ಕೆಲವು ಐಡಿಯಾಲಜಿಗಳನ್ನು ವಿರೋಧ ಮಾಡಿಕೊಂಡಿವೆ ಮತ್ತು ಅವರಿಗೆ ವಿದೇಶಗಳಿಂದ ಫಂಡ್ ಬರ್ತಿದೆ, ಅದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಹೀಗಿರಬೇಕಾದ್ರೆ ಅವುಗಳನ್ನು ಕೂಡ ನಿಯಂತ್ರಣ ಮಾಡೋದಲ್ಲ, ರದ್ದು ಮಾಡೋದು. ಅಂದರೆ ಇವನ್ನೆಲ್ಲ ರದ್ದು ಮಾಡಿದರೆ ಕೆಲವು ಚಟುವಟಿಕೆಗಳು, ತಮ್ಮ ವಿರುದ್ಧದ ಕೆಲವು ಐಡಿಯಾಲಜಿಕಲ್ ಚಟುವಟಿಕೆಗಳನ್ನೇ ಸ್ಥಗಿತಗೊಳ್ತಾರೆ. ಅವರಿಗೆ ರಿಸೋರ್ಸ್ ಇಲ್ಲ ಅಂದರೆ, ಹಣದ ರಿಸೋರ್ಸ್ ಇಲ್ಲ ಅಂದರೆ ಅವ್ರ ಚಟುವಟಿಕೆಗಳು ನಿಂತು ಹೋಗ್ತವೆ. ಅಂದರೆ ಪ್ರತಿಭಟನೆಯ ಧ್ವನಿಯನ್ನು ಅಡಗಿಸೋದು, ಹಾಗೆಯೇ ಅವ್ರದ್ದೇ ಆದ ಚಟುವಟಿಕೆಗಳನ್ನು ಸಂಪೂರ್ಣ ಸ್ಥಗಿತಗೊಳ್ಳುವಂತೆ ಮಾಡೋದು, ಇದು ಈ ಬಿಲ್ನ ಒಟ್ಟು ಮುಖ್ಯವಾದ ಉದ್ದೇಶ. ಆದ್ದರಿಂದ ನಾವು ಇದಕ್ಕೆ ಅಪೋಸ್ ಮಾಡ್ತೇವೆ ಅನ್ನೋದು ಪ್ರತಿಪಕ್ಷಗಳ ಆರೋಪ.
ಇದಕ್ಕಾಗಿ ಒಂದು ಅಥಾರಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು. ಬಿಲ್ಲಲ್ಲಿ ಒಂದು ಪ್ರಾಧಿಕಾರನ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದು ಆ ಪ್ರಾಧಿಕಾರ. ನೀವು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದು ಆ ಪ್ರಾಧಿಕಾರ, ಲೈಸೆನ್ಸನ್ನು ರಿನ್ಯೂ ಮಾಡೋದು ಆ ಪ್ರಾಧಿಕಾರ, ನೀವು ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಪ್ರಾಪರ್ಟಿನ ಹಾಕ್ಕೊಳ್ಳೋದು ಮತ್ತು ಆ ಪ್ರಾಪರ್ಟಿಗಳನ್ನ ಯೂಸ್ ಮಾಡ್ಕೊಳ್ಳೋದು ಪ್ರಾಧಿಕಾರದ ಪ್ರಾವಿಷನ್ ಇದೆ. ಧಾರ್ಮಿಕ ಮತಾಂತರಕ್ಕೆ ಕಟ್ಟುನಿಟ್ಟಿನ ತಡೆ, ತನಿಖೆಗೆ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ವಿದೇಶಿ ದೇಣಿಗೆಯನ್ನು ಯಾವುದೇ ರೀತಿಯ ಬಲವಂತದ ಅಥವಾ ಆಮಿಷದ ಧಾರ್ಮಿಕ ಮತಾಂತರ ಚಟುವಟಿಕೆಗಳಿಗೆ ಬಳಸುವುದು ಕಾನೂನು ಬಾಹಿರ ಅಂತ ನಿಯಮಗಳಲ್ಲಿ ವಿವರಿಸಲಾಗಿದೆ. ಹೊಸ ತಿದ್ದುಪಡಿಯ ಪ್ರಕಾರ ಯಾವುದೇ ರಾಜ್ಯದ ಪೊಲೀಸರು ಅಥವಾ ತನಿಖಾ ಸಂಸ್ಥೆಗಳು FCRA ಕಾಯ್ದೆ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಸಂಸ್ಥೆಯ ಮೇಲೆ ನೇರವಾಗಿ ದೂರು ದಾಖಲಿಸಿ ತನಿಖೆ ನಡೆಸುವಂತಿಲ್ಲ. ತನಿಖೆ ಅಥವಾ ವಿಚಾರಣೆ ಪ್ರಾರಂಭಿಸುವ ಮುನ್ನ ಕೇಂದ್ರ ಗೃಹ ಸಚಿವಾಲಯದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯಗೊಳಿಸಲಾಗಿದೆ. ಗರಿಷ್ಠ ಜೈಲು ಶಿಕ್ಷೆಯ ಅವಧಿ ಪ್ರಮಾಣದಲ್ಲಿ ಇಳಿಕೆ. ಈ ವಿಧೇಯಕದಲ್ಲಿ ಜಾರಿಗೆ ತರಲಾದಂಥ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ FCRA ನಿಯಮಾವಳಿಗಳನ್ನು ಉಲ್ಲಂಘಿಸಿದರೆ ವಿಧಿಸಲಾಗ್ತಾ ಇದ್ದ ಗರಿಷ್ಠ ಜೈಲು ಶಿಕ್ಷೆಯ ಅವಧಿಯನ್ನು 5 ವರ್ಷಗಳಿಂದ 1 ವರ್ಷಕ್ಕೆ ಇಳಿಸಲಾಗಿದೆ. ಸಣ್ಣ ಪುಟ್ಟ ತಾಂತ್ರಿಕ ತಪ್ಪಿಗಾಗಿ ದೀರ್ಘಾವಧಿ ಜೈಲು ಶಿಕ್ಷೆ ನೀಡುವುದನ್ನು ತಪ್ಪಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಸರ್ಕಾರದ ಸ್ಪಷ್ಟನೆ ಮತ್ತು ನ್ಯಾಯಾಂಗ ಮೇಲ್ಮನವಿ. ಈ ವಿಧೇಯಕದಲ್ಲಿರುವಂಥ ಆಸ್ತಿ ಮುಟ್ಟುಗೋಲು ಎಂಬ ನಿಯಮದ ಕುರಿತು ಆತಂಕಗಳು ವ್ಯಕ್ತವಾಗಿವೆ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿರುವಂಥ ಇಲಾಖೆ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು ಆರಂಭಿಕವಾಗಿ ಮಧ್ಯಂತರ ಹಾಗೂ ತಾತ್ಕಾಲಿಕ ನಿರ್ಧಾರವಾಗಿರುತ್ತೆ. ಸಂಸ್ಥೆಯು ಸೂಕ್ತ ದಾಖಲೆ ನೀಡಿ ನೋಂದಣಿ ನವೀಕರಿಸಿಕೊಂಡ್ರೆ ಆಸ್ತಿ ಮರಳಿ ಸಿಗುತ್ತೆ ಎಂಬ ಸ್ಪಷ್ಟನೆ ನೀಡಿದೆ. ನಿಯೋಜಿತ ಪ್ರಾಧಿಕಾರದ ನಿರ್ಧಾರದ ವಿರುದ್ಧ ಸಂಸ್ಥೆಗಳು ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುತ್ತೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಈ ವಿಧೇಯಕದ ಪ್ರಮುಖ ಅಂಶದ ಬಗ್ಗೆ ಇದ್ದಂಥ ಅನುಮಾನಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಿದೆ. ಆದರೂ ಈ ವಿಧೇಯಕದ ಬಗ್ಗೆ ವಿಪಕ್ಷಗಳ ಅಪಸ್ವರ ನಿಂತಿಲ್ಲ. ಹೀಗಾಗಿ ಈ ಬಾರಿ ಅಧಿವೇಶನದಲ್ಲಿ ಈ ವಿಧೇಯಕದ ಚರ್ಚೆಗೆ ಬಂದಾಗ ಸಹಜವಾಗಿ ವಾದ ಪ್ರತಿವಾದ ವಾಕ್ಸಮರಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಇದೇ ಹಿನ್ನೆಲೆಯಲ್ಲಿ ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಈ ವಿಧೇಯಕದ ಚರ್ಚೆಗೆ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುಂದ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗ ಬದಲಾವಣೆ ತರಲಿಕ್ಕೆ ಹೊರಟಿರುವ ಕೆಲವೊಂದಷ್ಟು ನಿಯಮಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದನ್ನು ಹೊರತುಪಡಿಸಿದ್ರೆ ವಿರೋಧ ಪಕ್ಷಗಳ ಬಹುತೇಕ ವಿರೋಧ ಈಗ ಸದ್ಯಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ, ಹಾಗಾಗೇನೆ ನಾವು ಕಲಾಪ ನಡೆಸಲಿಕ್ಕೆ ಬಿಡ್ತಿಲ್ಲ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕಂತೂ ಅಟ್ಲೀಸ್ಟ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್ ಅಂತೂ ಹಾಗೆ ಚಿತ್ರಣ ಇರೋದು. FCRA ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಿವೆ ವಿರೋಧ ಪಕ್ಷಗಳು ಅಂತ ಹೇಳಿ ಮೇಲ್ನೋಟಕ್ಕಂತೂ ಕಾಣೋಕೆ ಸಿಗ್ತಿಲ್ಲ. ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಅದು ಸರಿಯಾಗಿ ಲಭ್ಯ ಆಗಲಿಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವೀರೇಂದ್ರ ಪುಂದ ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ FCRA ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ 4 ದಿನಗಳ ಕಾಲ ಕಲಾಪ ನಡೆದರೂ ಕೂಡ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ವಿರೋಧ ಪಕ್ಷಗಳು ಮಾಡಿಕೊಟ್ಟಿಲ್ಲ. ಸೋಮವಾರಕ್ಕೆ ಕಲಾಪ ಮುಂದೂಡಿಕೆಯಾಗಿದೆ. ಸೋಮವಾರ ಇದನ್ನು ಮಂಡಿಸುತ್ತಾ ಗದ್ದಲ ಗಲಾಟೆ ನಡುವೆನೇ ಈ ತಿದ್ದುಪಡಿ ವಿಧೇಯಕವನ್ನು ಪಾಸ್ ಮಾಡಿಸ್ಕೊಳ್ಳುವಲ್ಲಿ ಸರ್ಕಾರ ಯಶಸ್ವಿ ಆಗುತ್ತಾ, ಇದನ್ನು ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ಇದ್ದಾರೆ. ವೀರೇಂದ್ರ, ಮೇಲ್ನೋಟಕ್ಕೆ ಈ ವಿರೋಧಗಳು ಕಲಾಪ ನಡೆದೇ ಇರೋದಕ್ಕೆ ವಿರೋಧ ಪಕ್ಷಗಳು ಅಡ್ಡಿ ಉಂಟು ಪಡಿಸ್ತಾ ಇರೋದು ಇದೆಲ್ಲವೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೇ ವಿಚಾರಕ್ಕೆ ಅನ್ನೋ ರೀತಿಯಲ್ಲೇ ಇದೆ. ಹೀಗಾಗಿ ವಿರೋಧ ಪಕ್ಷದ ವಿರೋಧದಲ್ಲಿ FCRA ವಿರೋಧ ಎಷ್ಟಿದೆ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಹೇಗೆ ಅಂದ್ರೆ ವಿವಾದಾತ್ಮಕ ಅಂಶಗಳನ್ನ ನಾವು ನೋಡಿದ್ರೆ ಗೊತ್ತಾಗುತ್ತಲ್ಲ ಸ್ಮಿತಾ. ಈಗ ವಿವಾದಾತ್ಮಕ ಅಂಶಗಳು ಏನೇನಿದೆ, ಒಂದು, ಈಗ ವಿರೋಧ ಪಕ್ಷಗಳೇ ಇದು ಬಹಿರಂಗವಾಗಿ ಹೇಳಿರುವಂತ ಹೇಳಿಕೆಗಳಲ್ಲೂ ಬಂದಿದೆ. ಏನಂತ, ಇದರಿಂದಾಗಿ FCRA ತಿದ್ದುಪಡಿ ವಿಧೇಯಕದಿಂದ ಅತಿಯಾದ ಸರ್ಕಾರಿ ನಿಯಂತ್ರಣ ಬರುತ್ತೆ NGOಗಳ ಮೇಲೆ. ಅಂದ್ರೆ ಈಗ ಮಾನವ ಹಕ್ಕುಗಳ ಪರವಾಗಿ ಕೆಲಸ ಮಾಡುವಂತಹ NGO ಸಂಸ್ಥೆಗಳು ಅಂತ ಹೇಳಿಕೊಂಡಂತಹ ಸಂಸ್ಥೆಗಳಿದ್ದಾವೆ, ಪೌರತ್ವದ ಪರವಾಗಿ ನಾವು ಕೆಲಸ ಮಾಡುವಂತ NGO ಸಂಸ್ಥೆಗಳು ಅಂತ ಹೇಳಿಕೊಂಡಂತಹ ಸಂಸ್ಥೆಗಳು ಇದ್ದಾವೆ. ಅಂತಹ ಸಂಸ್ಥೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡುವಂತ ಉದ್ದೇಶ ಇದರಿಂದ ಇದೆ, ಅವರ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂತ ಉದ್ದೇಶ ಇದೆ ಅನ್ನುವಂಥದ್ದು ಒಂದು ಆಪಾದನೆ. ಮತ್ತೊಂದು, ಈಗ ಇಲ್ಲಿಯವರೆಗೂ NGOಗಳು ನಿಧಿಯನ್ನ ಮರು ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಈಗೇನ್ ಮಾಡಿದ್ರು, ಈ ಸಬ್ ಗ್ರಾಂಟಿಂಗ್ ಅಂತಾರಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ ಈ ವಿಧೇಯಕದಲ್ಲಿ. ಸೊ ದೊಡ್ಡ ದೊಡ್ಡ NGOಗಳು, ಸಣ್ಣ ಗ್ರಾಮೀಣ ಮಟ್ಟದ NGOಗಳಿಗೆಲ್ಲ ಹಣವನ್ನ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈ ಹಿಂದೆ ನಾ ಹೇಳ್ದಲ್ಲ, ಅದು 1976ರ ಕಾಯ್ದೆ ತಗೊಳ್ಳಿ ಅಥವಾ 2010ರ ಕಾಯ್ದೆ ತಗೊಳ್ಳಿ, 2020ರ ಕಾಯ್ದೆ ತೆಗೆದುಕೊಳ್ಳಿ. ಆದ್ರೆ ಈಗ ಅದನ್ನ ತೆಗೆದಿದ್ದಾರೆ. ಇದು ಇನ್ನೊಂದು ಕಾರಣ. ಮತ್ತೊಂದು,
ಆ ಒಂದು ಲಿಮಿಟ್ ಅಂತ ಇರ್ತಿತ್ತಲ್ಲ ಆಡಳಿತಾತ್ಮಕ ವೆಚ್ಚಕ್ಕೆ ಒಂದು 20% ವರೆಗೂ ಕೂಡ ಈಗ ಆ ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನ ಅಂದ್ರೆ ಅದು ನೌಕರರ ಸಂಬಳ ಇರ್ಬೋದು, ಕಚೇರಿ ಬಾಡಿಗೆ ಇರ್ಬೋದು, ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿಯಲ್ಲೂ ಈ ಒಂದು ಮೇಲ್ಮನವಿಗೆ ಅವಕಾಶ ಇಲ್ಲದ ಹಾಗೆ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಅನ್ನೋದು ಮತ್ತೊಂದು ಆರೋಪ. ಈ ಲೈಸೆನ್ಸ್ ರದ್ದಾಗುತ್ತೆ, ವಾದ ಮಂಡಿಸಲಿಕ್ಕೆ ನಮಗೆ ಸುಲಭವಾಗಿ ಒಂದು ಆಡಳಿತಾತ್ಮಕವಾದಂತ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಇಷ್ಟೆಲ್ಲ ವಿವಾದಾತ್ಮಕ ಅಂಶಗಳಿರೋದ್ರಿಂದಲೇ ನೀವು ಕೇಳಿದ್ರಲ್ಲ ಹೇಗೆ ಇದನ್ನ ನಾವು ನಂಬೋದು, ಮೇಲ್ನೋಟಕ್ಕೆ ಅವರು ನೀಟ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟ ಕಾಣಿಸ್ತಿದೆಯಲ್ಲ ಅಂತ. ಎಸ್, ಹೊರನೋಟಕ್ಕೆ ಅದೇ ಕಾಣಿಸ್ತಾ ಇದೆ. ಆದ್ರೆ ರಾಜಕಾರಣದಲ್ಲಿ ಕೇವಲ ಹೊರನೋಟ ಅಷ್ಟೇ ಅಲ್ಲ, ಒಳನೋಟವೂ ಇರುತ್ತೆ ಅಲ್ಲ ಅಂತ. ಆ ಒಳನೋಟದಲ್ಲಿ ಚರ್ಚೆ ಆಗ್ತಿರೋದು ಇವೆಲ್ಲವೂ ಕೂಡ ಅಂತ. ಆದ್ರೆ ಇದೇ ಆರೋಪಗಳಿಗೆ ಸರ್ಕಾರದಿಂದ ಕೆಲವು ಉತ್ತರಗಳು ಕೂಡ ಬಂದಿದೆ. ಏನು ಅವ್ರು ಹೇಳೋದೇನಂದ್ರೆ, ನೋಡಿ, ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ನಾವು FCRA ಇಷ್ಟು ಕಠಿಣ ನಿಯಮಗಳನ್ನ ತರ್ತಾ ಇದ್ದೇವೆ, ಪಾರದರ್ಶಕತೆಗೆ ಒತ್ತು ಕೊಡ್ತಾ ಇದ್ದೇವೆ, ಹಾಗೆ ಚುನಾವಣಾ ವ್ಯವಸ್ಥೆಯ ರಕ್ಷಣೆ ಮಾಡುವ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಸರ್ಕಾರವು ಇದಕ್ಕೆ ಉತ್ತರವನ್ನ ಕೂಡ ಕೊಟ್ಟಿದೆ. ಏನು ಅವ್ರು ಹೇಳ್ತಿರೋದೇನು, ಈಗ ನಾವು ಎಲೆಕ್ಷನ್ ನೋಡ್ತೀವಿ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಕೋಟಿ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನುವ ಪ್ರಶ್ನೆಗಳು ಇರುತ್ತಲ್ಲ. ಎಷ್ಟೋ ಬಾರಿ ಅಂದ್ರೆ ನಾವು ಹೇಳ್ತಿರೋದು ಲೋಕಸಭಾ ಚುನಾವಣೆಯ ಸಂದರ್ಭಗಳಲ್ಲಿ ಫಾರಿನ್ ಫಂಡ್ ಬರುತ್ತೆ ಅನ್ನುವಂತ ಆಪಾದನೆಗಳು ಕೂಡ ಇರುತ್ತಲ್ಲ. ಆ ಮೂಲಕ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಕೇಳಬರ್ತಾ ಇರುವಂತ ವಾದ. ಯಾವ ರೀತಿ ನಾವು ಈ FCRA ವಿರೋಧ ಮಾಡ್ತಿರುವವರ ವಾದವನ್ನು ನೋಡ್ತೀವೋ, ಅದೇ ರೀತಿಯಲ್ಲಿ ಇದರ ಪರವಾಗಿರುವ ಧ್ವನಿಗಳೇನು ಅಂತ ನೋಡೋದಾದ್ರೆ, ಇದು ರಾಷ್ಟ್ರೀಯ ಭದ್ರತೆಗೋಸ್ಕರ ತರ್ತಾ ಇರುವಂತ ಕಠಿಣ ನಿಯಮಾವಳಿ. ಈಗ ಮತಾಂತರದ ಚರ್ಚೆ ನಾವಾಗಲೇ ಹೇಳಿದೆ, ಎಷ್ಟರ ಮಟ್ಟಿಗೆ ಕೆಲವು ಸಂಸ್ಥೆಗಳು ಮತಾಂತರಕ್ಕೆ ಕೈ ಹಾಕ್ತಾ ಇದೆ ಅನ್ನೋ ಆಪಾದನೆಗಳಿದೆಯಲ್ಲ, ಅದಕ್ಕೋಸ್ಕರನೇ ಮತಾಂತರ ನಿಷೇಧ ಕಾಯ್ದೆ ತಂದಿದ್ದನ್ನು ನಾವು ಹಿಂದೆ ನೋಡಿದ್ದೀವಿ. ಈಗ ಇದನ್ನ ಡೈರೆಕ್ಟ್ ಆಗಿ ಮತಾಂತರ ಕಾಯ್ದೆ ತರೋದಲ್ಲ, FCRA ಮೂಲಕ ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದು. ಯಾರು ಅದಕ್ಕೆ ಫಂಡ್ ಮಾಡ್ತಾರಲ್ಲ ಮತಾಂತರಕ್ಕೆ, ಅದನ್ನೇ ಕಟ್ ಮಾಡ್ಬಿಟ್ರೆ ಹೇಗೆ ಮಾಡ್ತಾರೆ, ಅಂತದಕ್ಕೆ ಅವಕಾಶ ಇರಬಾರದು ಅನ್ನೋ ಉದ್ದೇಶವೂ ಇದರ ಹಿಂದೆ ಇದೆ. ಅಂದ್ರೆ ಇದರಿಂದಾಗಿ ಕೆಲವು ಸತಿ ಏನಾಗುತ್ತೆ, ಈ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂತಹ ಶಕ್ತಿಗಳಾಗಿ ಅವು ಬೆಳೆಯುತ್ತೆ. ಅಂದ್ರೆ ವಿದೇಶಿ ಹಣವನ್ನು ಬಳಸ್ಕೊಂಡು ಅವರು ಆ ರೀತಿ ಬೆಳೀತಾರೆ ಅನ್ನುವಂಥ ಚರ್ಚೆಗಳೆಲ್ಲ ಇತ್ತಲ್ಲ. ಆ ಹಿನ್ನೆಲೆಯಲ್ಲೂ ಕೂಡ ಮತ್ತೊಂದು ಮೂರನೇ ವಿಚಾರ, ಟ್ರಾನ್ಸ್ಪರೆನ್ಸಿ. ನೀವು ದುಡ್ಡು ಎಲ್ಲಿಂದ ಆದ್ರೂ ತಂದಿ ಸ್ವಾಮಿ, ಅದನ್ನ ಎಲ್ಲಿಂದ ತಂದಿದ್ರಿ, ಹ್ಯಾಕ್ ಖರ್ಚು ಮಾಡ್ತಿದ್ರಿ ಅಂತ ಹೇಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಕೇಳ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದುಡ್ಡು ನೀವು ಫಾರಿನಿಂದ ಬರುತ್ತೆ, ಸರಿ ಬರಲಿ, ಬಂದದ್ದನ್ನ ನೀವು ಯಾವ ರೀತಿ ವಿನಿಯೋಗ ಮಾಡ್ತಾ ಇದ್ದೀರಿ, ಎಷ್ಟು ವಿನಿಯೋಗ ಮಾಡ್ತಿದ್ದೀರಿ, ಇದನ್ನೆಲ್ಲ ಹೇಳಿ ಅಂತ ಹೇಳಿ. ಇದಕ್ಕೂ ಮತ್ತೆ ಉತ್ತರ ಇದೆ ವಿರೋಧ ಪಕ್ಷದ ಹತ್ರ. ಸ್ಮಿತಾ ಅವರೇನು ಕೈ ಕಟ್ಕೊಂಡು ಕೂತಿಲ್ಲ. ಅವ್ರೇನ್ ಹೇಳ್ತಾರೆ, ಸ್ವಾಮಿ ನಿಮ್ಮ ಹತ್ರ ತನಿಖಾ ಸಂಸ್ಥೆಗಳಿದೆ, ನಿಮ್ಮ ಬಳಿಯೇ ಕೇಂದ್ರ ಗೃಹ ಇಲಾಖೆ ಇದೆ, IT ಇದೆ, ED ಇದೆ, CBI ಇದೆ, ಇಂತಹ ತನಿಖಾ ಸಂಸ್ಥೆಗಳನ್ನೆಲ್ಲವನ್ನು ಕೂಡ ನೀವು ಬಳಸ್ತಲೇ ಇರ್ತೀರಿ. ಹೀಗಿರುವಾಗ ಈ ವಿಧೇಯಕದ ಮೂಲಕ ಯಾಕೆ ನೀವು ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ಬೇಕು? ಈಗೆಲ್ಲ ನಾವೇನೋ ದುರ್ಬಳಕೆ ಮಾಡ್ತೀವಿ, ಮೊತ್ತ ಮಾಡ್ತೀವಿ ಅಂದ್ರೆ ತನಿಖಾ ಸಂಸ್ಥೆಗಳಿದೆಯಲ್ಲ, ಆ ತನಿಖಾ ಸಂಸ್ಥೆಗಳಿಂದ ನೀವು ತನಿಖೆ ಮಾಡಿಸ್ಬೋದಲ್ಲ. ಈ ಪ್ರಶ್ನೆಯನ್ನು ಕೂಡ ಅವ್ರು ಕೇಳಿದ್ದಾರೆ. ಅವ್ರು ಏನಂದ್ರೆ, ಇಷ್ಟರ ಮಟ್ಟಿಗೆ ಡಿಬೇಟ್ ಹೋಗಿದೆ ಅಂದ್ರೆ ಸ್ಮಿತಾ, ಅಂದ್ರೆ ರಾಜಕಾರಣದಲ್ಲಿ ಕೆಲವು ಹಿಡನ್ ಅಜೆಂಡಾಗಳಿರುತ್ತಲ್ಲ, ಅಂತಹ ಹಿಡನ್ ಅಜೆಂಡಾ ಕೂಡ ಇದ್ರಲ್ಲಿ ಇದೆ ಅನ್ನೋದು ಆಪಾದನೆ ಇದೆ. ಬಟ್ ಯಾವಾಗ ಇದು ಕ್ಲಾರಿಟಿ ಸಿಗೋದು ಯಾವಾಗ ಅಂದ್ರೆ, ಯಾವಾಗ ಸದನದಲ್ಲಿ ಈ ಬಿಲ್ ಬರುತ್ತೆ, ಕಲಾಪದಲ್ಲಿ ಈ ಬಿಲ್ ಬರುತ್ತೆ, ಅದು ಡಿಬೇಟ್ ಆಗುತ್ತೆ. ಡಿಬೇಟ್ ಆದಾಗ ವಿರೋಧ ಪಕ್ಷಗಳು ಎತ್ತುವ ಪ್ರಶ್ನೆ ಹಾಗೂ ಸರ್ಕಾರ ಕೊಡುವಂತ ಉತ್ತರ. ಎಷ್ಟೋ ಬಾರಿ ಏನಾಗುತ್ತೆ ಸ್ಮಿತಾ, ಬಿಲ್ ತಂದ ನಂತರ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ವಿರೋಧ ಪಕ್ಷಗಳು ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರವಾಗಿ ಅಲ್ಲಿ ಬದಲಾವಣೆ ಮಾಡುವ ಉದಾಹರಣೆಗಳು ಕೂಡ ಇವೆ. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.